ಮೈಸೂರಿನಲ್ಲಿ ನಟ ದರ್ಶನ್ ಕಾರು ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಪ್ತರೊಬ್ಬರ ತೋಟದಲ್ಲಿ ದರ್ಶನ್ ಕಾರು ಈಗ ಪತ್ತೆಯಾಗಿದೆ. ಶ್ರೀರಂಗಪಟ್ಟಣದ ಕೈಗಾರಿಕಾ ಪ್ರದೇಶದಲ್ಲಿರುವ ದರ್ಶನ್ ಆಪ್ತರ ತೋಟದಲ್ಲಿ ಈಗ ದರ್ಶನ್ ಕಾರು ಪತ್ತೆಯಾಗಿದೆ. ವಿಬಿಪುರಂ ಠಾಣೆಗೆ ಈಗ ದರ್ಶನ್ ಕಾರನ್ನ ಆಪ್ತರು ತಗೊಂಡು ಬಂದಿದ್ದಾರೆ. ನಟ ದರ್ಶನ್ ಕಾರು ಸ್ಟಾರ್ಟ್ ಆಗದ ಸ್ಥಿತಿಯಲ್ಲಿದ್ದಂತಹ ಹಿನ್ನೆಲೆಯಲ್ಲಿ ಮತ್ತೊಂದು ವಾಹನದಲ್ಲಿ ಅದನ್ನ ಟೋ ಮಾಡಿಕೊಂಡು ಬರಲಾಗಿದೆ. ಕಾರನ್ನ ತೆಗೆದುಕೊಂಡು ಬಂದಿದ್ದಾರೆ ಈಗ ದರ್ಶನ್ ಆಪ್ತರು. ಟಾರ್ಪಲ್ ಮುಚ್ಚಿ ವಾಹನದಲ್ಲಿ ಕಾರನ್ನ ಆಪ್ತರು ತೆಗೆದುಕೊಂಡು ಬಂದಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ನಿನ್ನೆ ಆಕ್ಸಿಡೆಂಟ್ ಆದಂತಹ ಸಂದರ್ಭದಲ್ಲಿ ಕಾರನ್ನ ಏಕಾಏಕಿಯಾಗಿ ಅಲ್ಲಿಂದ ಟೋ ಮಾಡಿಕೊಂಡು ಹೋಗಿದ್ದಾರೆ. ನಂತರ ಶ್ರೀರಂಗಪಟ್ಟಣದಲ್ಲಿರುವಂತಹ ದರ್ಶನ್ ಆಪ್ತರೊಬ್ಬರ ತೋಟದ ಮನೆಯಲ್ಲಿ ಈ ಕಾರನ್ನ ನಿಲ್ಲಿಸಿದ್ರು. ಇದಾದ ನಂತರ ಇವತ್ತೀಗ ವಿವಿಪುರಂ ಠಾಣೆಯಲ್ಲಿ ಪ್ರಕರಣದ ಆ ಕಾರನ್ನ ಈಗ ದರ್ಶನ್ ಆಪ್ತರು ತೆಗೆದುಕೊಂಡು ವಿವಿಪುರಂ ಪೊಲೀಸ್ ಠಾಣೆಗೆ ತಂದಿದ್ದಾರೆ ಅನ್ನುವ ಮಾಹಿತಿ ಇದೆ. ಅಪಘಾತ ಪ್ರಕರಣವನ್ನು ಮುಚ್ಚಿ ಹಾಕುವಂತಹ ಪ್ರಯತ್ನವನ್ನ ದರ್ಶನ್ ಹಾಗೂ ದರ್ಶನ್ ಆಪ್ತರು ಮಾಡಿದ್ರು ಅನ್ನುವಂಥದ್ದು ಇದರಿಂದ ಕನ್ಫರ್ಮ್ ಆಗ್ತಾ ಇದೆ. ಆದ್ರೆ ನಂತರ ಆಪ್ತರೊಬ್ಬರ ತೋಟದಲ್ಲಿ ಈ ಒಂದು ಕಾರು ಪತ್ತೆಯಾಗಿತ್ತು. ಈ ಕಾರನ್ನ ತೆಗೆದುಕೊಂಡು ಬಂದಿರುವಂತಹ ದೃಶ್ಯ, ಲಾರಿಯಲ್ಲಿ ಈಗ ಕಾರನ್ನ ತೆಗೆದುಕೊಂಡು ಬಂದಿರುವಂತಹ ದೃಶ್ಯವನ್ನು ನಾವಿಲ್ಲಿ ಗಮನಿಸಬಹುದು. ಯಾವ ರೀತಿಯಾಗಿ ಟಾರ್ಪಲ್ ಮುಚ್ಚಿ ಕಾರನ್ನ ತೆಗೆದುಕೊಂಡು ಬಂದಿದ್ದಾರೆ ಅನ್ನೋದನ್ನ ನೋಡಿದ್ರೆ ಗೊತ್ತಾಗುತ್ತೆ. ಈ ಕಾರನ್ನ ಮುಚ್ಚಿಡುವಂತಹ ಪ್ರಯತ್ನವನ್ನ ಹೀಗೆಲ್ಲ ಇವರು ಸರ್ಕಸ್ಗಳನ್ನ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಯಾಕೆ ಇಷ್ಟೊಂದು ಅನುಮಾನಾಸ್ಪದವಾಗಿ ವರ್ತಿಸಿದ್ದಾರೆ ಅನ್ನುವಂಥದ್ದು ಆಶ್ಚರ್ಯವನ್ನ ಮೂಡಿಸುತ್ತೆ. ಯಾಕಂದ್ರೆ ಆಕ್ಸಿಡೆಂಟ್ ಆಗಿದೆ ನಿಜ. ಆಕ್ಸಿಡೆಂಟ್ ಆದ ನಂತರ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನು ದಾಖಲಿಸಿಕೊಳ್ಬೇಕಾಗಿದ್ದು ಪ್ರಜ್ಞಾವಂತ ನಾಗರಿಕರು ಮಾಡುವಂತಹ ಕೆಲಸ. ಆದ್ರೆ ಈ ರೀತಿಯಾಗಿ ಕಾರ್ ಆಕ್ಸಿಡೆಂಟ್ ಆದ ನಂತರವೂ ಕೂಡ ಕಾರನ್ನ ಬೇರೆಡೆಗೆ ಶಿಫ್ಟ್ ಮಾಡಿಸುವಂಥದ್ದು, ಕೊನೆಗೀಗ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ದಾಖಲಾದ ನಂತರ ಕಾರನ್ನ ವಾಪಸ್ ತರಿಸಿಕೊಂಡಿರ್ತಕ್ಕಂತಹದ್ದನ್ನ ಇವೆಲ್ಲವನ್ನು ಕೂಡ ನೋಡಿದಾಗ ಒಂದಷ್ಟು ಅನುಮಾನಗಳಂತೂ ಇದರ ಸುತ್ತಲೂ ಕೂಡ ವ್ಯಕ್ತವಾಗ್ತಾ ಇದೆ. ಟಾರ್ಪಲ್ ಮುಚ್ಚಿ ಈಗ ಕಾರನ್ನ ಲಾರಿಯಲ್ಲಿ ತೆಗೆದುಕೊಂಡು ಬರಲಾಗಿದೆ. ಸದ್ಯಕ್ಕೆ ವಿವಿಪುರಂ ಪೊಲೀಸ್ ಠಾಣೆಗೆ, ಮೈಸೂರಿನ ವಿವಿಪುರಂ ಪೊಲೀಸ್ ಠಾಣೆಗೆ ಈಗ ದರ್ಶನ್ ಕಾರು ಬಂದು ನಿಂತಿದೆ. ನಟ ದರ್ಶನ್ ಅವರ ಕಾರನ್ನ ವಾಪಸ್ ತೆಗೆದುಕೊಂಡು ಬಂದಿರತಕ್ಕಂತಹ ದೃಶ್ಯವನ್ನು ನಾವಿಲ್ಲಿ ನೋಡ್ತಾ ಇದ್ವಿ. ಇನ್ನು ನಟ ದರ್ಶನ್ ಕಾರು ಅಪಘಾತ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಬೇರೆ ಸಿಕ್ಕಿದೆ. ಪೊಲೀಸರ ಎದುರೇ ಅಪಘಾತಕ್ಕೊಳಗಾದ ಕಾರನ್ನ ಶಿಫ್ಟ್ ಮಾಡಲಾಗಿದೆ ಅಂತೆ. ಪೊಲೀಸರು ಅದನ್ಯಾವ ರೀತಿಯಾದಂತಹ ಕೆಲಸ ಮಾಡ್ತಾ ಇದ್ರೋ ಗೊತ್ತಿಲ್ಲ. ಅಪಘಾತಕ್ಕೊಳಗಾಗಿದೆ. ಆ ಸಂದರ್ಭದಲ್ಲಿ ಕಾರನ್ನ ತೆಗೆದುಕೊಂಡು ಪೊಲೀಸ್ ಸ್ಟೇಷನ್ಗೆ ಬರುವ ಬದಲಿಗೆ ಪೊಲೀಸರ ಎದುರೇ ಈ ಕಾರನ್ನ ಟೋ ಮಾಡಿಕೊಂಡು ಟೋ ವಾಹನದ ಮೂಲಕವಾಗಿ ಬೇರೆಡೆಗೆ ಸ್ಥಳಾಂತರ ಮಾಡಲಾಗಿತ್ತು ಅನ್ನುವಂತಹ ಮಾಹಿತಿಯನ್ನ ಟಿವಿ9ಗೆ ಪ್ರತ್ಯಕ್ಷದರ್ಶಿ ಸುರೇಶ್ ಅನ್ನೋರು ಕನ್ಫರ್ಮ್ ಮಾಡ್ತಾ ಇದ್ದಾರೆ. ಅಪಘಾತ ನಡೆದ ಸ್ಥಳಕ್ಕೆ ಬೆಳಗ್ಗೆ ಪೊಲೀಸರು ಅಲ್ಲಿಗೆ ಭೇಟಿ ನೀಡಿದ್ರು. ಬೆಳಗ್ಗೆ ಅಂದ್ರೆ 3 ಗಂಟೆಗೆ, ರಾತ್ರಿ ಬೆಳಗಿನ ಜಾವಕ್ಕೂ ಮುಂಚಿತವಾಗಿ ಕಳೆದ ರಾತ್ರಿ 3 ಗಂಟೆ ಸುಮಾರಿಗೆ ಈ ಒಂದು ಕಾರು ಏನು ಅಪಘಾತ ಆಗಿತ್ತು ಆ ಸ್ಥಳಕ್ಕೆ ಪೊಲೀಸರು ಕೂಡ ಬಂದಿದ್ರು. ಪೊಲೀಸರು ಬಂದು ಅಪಘಾತ ಆದಂತಹ ಸ್ಥಳವನ್ನ ಪರಿಶೀಲನೆ ಮಾಡಿದ್ದಾರೆ. ಅದಾದ ನಂತರ ಕಾರನ್ನ ಟೋ ಮಾಡ್ಕೊಂಡು ಹೋಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹೀಗಾಗಿ ಅದರ ಫೋಟೋ ಸಿಕ್ಕಿತ್ತು, ಕಾರಿನ ಫೋಟೋ ಸಿಕ್ಕಿತ್ತು. ಅದು ಆಕ್ಸಿಡೆಂಟ್ ಆದಂತಹ ಸಂದರ್ಭದಲ್ಲಿ ಹೀಗೆಲ್ಲ ಇತ್ತು ಅನ್ನಂತ ಫೋಟೋಗಳು ಸಿಕ್ಕಿದ್ವು. ಆದ್ರೆ ನಂತರ ಈ ಕಾರನ್ನ ಬೇರೆಡೆಗೆ ಸ್ಥಳಾಂತರ ಕೂಡ ಮಾಡಲಾಗಿತ್ತು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗಾದ್ರೆ ಪೊಲೀಸರು ಅದೇನೇನು ಮಾಡ್ತಾ ಇದ್ರು ಅನ್ನುವಂತಹ ಅನುಮಾನವೂ ಕೂಡ ಎದುರಾಗುತ್ತೆ. ಪೊಲೀಸರು ಯಾವ ಒಂದು ಪ್ರಕರಣವನ್ನು ಕೂಡ ದಾಖಲಿಸದೆ ಬಿಟ್ಟು ಕೊಟ್ಟಿರುವಂತದ್ದು ಯಾವ ಕಾರಣಕ್ಕಾಗಿ? ದರ್ಶನ್, ದೇವರಾಜ್ ಹಾಗೂ ಪ್ರಜ್ವಲ್ಗೆ ಸಹಾಯ ಮಾಡಿದ್ರು ಸುರೇಶ್ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಅಪಘಾತದ ಫೋಟೋ ತೆಗೆದಂತೆ ಸುರೇಶ್ಗೂ ಕೂಡ ಸೂಚನೆ ನೀಡಿದ್ರಂತೆ. ದರ್ಶನ್ ಕಡೆಯವರು ಸುರೇಶ್ಗೂ ಕೂಡ ಫೋಟೋ ತೆಗೆಯದಂತೆ ಸೂಚನೆ ನೀಡಿದ್ರಂತೆ. ಕಾರ್ನಲ್ಲಿ ಯಾರಿದ್ರು ಎಂಬ ಮಾಹಿತಿಯನ್ನು ಕೂಡ ನೀಡದಂತೆ ಮನವಿಯನ್ನ ಮಾಡಿಕೊಂಡಿದ್ರು ಅನ್ನುವಂತಹದ್ದನ್ನ ಟಿವಿ9ಗೆ ಪ್ರತ್ಯಕ್ಷದರ್ಶಿ ಸುರೇಶ್ ಅವರು ಹೇಳಿದ್ದಾರೆ. ಈ ಒಂದು ಅಪಘಾತ ನಡೆದಂತಹ ಸಂದರ್ಭದಲ್ಲಿ ಸುರೇಶ್ ಅವರು ಇವರ ಸಹಾಯಕ್ಕೆ ಧಾವಿಸಿದ್ದಾರೆ. ಕಾರ್ ಅಪಘಾತವಾಗಿತ್ತು ಅನ್ನೋ ಕಾರಣಕ್ಕೆ ಆ ಕಾರ್ ಬಳಿ ಹೋಗಿ ನೋಡಿದ್ರೆ ಅಲ್ಲಿ ದೇವರಾಜ್ ಅವರಿದ್ರು, ಪ್ರಜ್ವಲ್ ಇದ್ರು, ಇವರೆಲ್ಲರೂ ಕೂಡ ದರ್ಶನ್ ಅವರಿದ್ರು. ಆದ್ರೆ ಈ ಕಾರ್ನ ಫೋಟೋ ತೆಗಿಬೇಡಿ ಅನ್ನುವಂತಹ ಮನವಿಯನ್ನ ಮಾಡ್ಕೊಂಡ್ರಂತೆ. ಅಷ್ಟೇ ಅಲ್ಲದೆ ಕಾರ್ನಲ್ಲಿ ಯಾರಿದ್ರು ಅನ್ನುವಂತಹ ಮಾಹಿತಿಯನ್ನು ಕೂಡ ಯಾರಿಗೂ ಹೇಳ್ಬೇಡಿ ಅನ್ನುವಂತಹ ಮನವಿಯನ್ನ ಮಾಡ್ಕೊಂಡಿದ್ರು ದರ್ಶನ್ ಕಡೆಯವರು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಅದೇ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಮೈಸೂರು ಪ್ರತಿನಿಧಿ ದಿಲೀಪ್ ನೀಡ್ತಾರೆ. ದಿಲೀಪ್, ಏನಿದು ಕಾರೀಗ ವಾಪಸ್ ಪೊಲೀಸ್ ಸ್ಟೇಷನ್ಗೆ ಬಂದಿದೆಯಾ? ಯಾಕಂತೆ ಪೊಲೀಸರು ಈ ಒಂದು ಅಪಘಾತ ನಡೆದಾಗ ನೋಡಿದ್ರು ಕೂಡ
ಪ್ರಕರಣ ದಾಖಲಿಸದೇ ಬಿಟ್ಟು ಕಳಿಸಿರೋದು ಯಾವ ಕಾರಣಕ್ಕಾಗಂತೆ? ಹರಿಪ್ರಸಾದ್, ಏನು ಅಂದ್ರೆ ಬೆಳಿಗ್ಗೆಯಿಂದ ಕೂಡ ಈ ಬಗ್ಗೆ ಸಾಕಷ್ಟು ಅನುಮಾನ ಮೂಡ್ತಾ ಇದೆ. ಈ ಒಂದು ಪ್ರಕರಣದಲ್ಲಿ ಯಾರು ಈ ಒಂದು ಪ್ರಕರಣವನ್ನ ಮುಚ್ಚಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಅನುಮಾನ ಇದೆ. ಒಂದು ಕಡೆ ದರ್ಶನ್ ಆಪ್ತರು ಪ್ರಕರಣವನ್ನ ಮುಚ್ಚಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಇನ್ನೊಂದು ಕಡೆ ಪೊಲೀಸ್ನವರು ಕೂಡ ಈ ಒಂದು ಪ್ರಕರಣ ಮುಚ್ಚಲಿಕ್ಕೆ ಪ್ರಯತ್ನ ಪಟ್ಟಿದ್ರ ಅಥವಾ ಅವ್ರಿಗೆ ಸಹಾಯ ಮಾಡಿದ್ರ ಅನ್ನುವಂತ ಅನುಮಾನ ಕಾಡಿರುವಂತದ್ದು. ಯಾಕಂತಂದ್ರೆ ಬೆಳಗ್ಗೆನ ಮುಂಜಾನೆ 3 ಗಂಟೆ ಸಂದರ್ಭದಲ್ಲಿ ಈ ಒಂದು ಅಪಘಾತ ನಡೀತಿದೆ. ಮುಂಜಾನೆ 3 ಗಂಟೆ ಸಂದರ್ಭದಲ್ಲಿ ಅಪಘಾತ ನಡೆದಂತ ಸಂದರ್ಭದಲ್ಲಿ ಪೊಲೀಸ್ನವರು ಕೂಡ ಸ್ಥಳಕ್ಕೆ ಬಂದು ಭೇಟಿ ನೀಡ್ತಾರೆ. ಪೊಲೀಸ್ನವರು ಸ್ಥಳಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅವರ ಎದುರಲ್ಲೇ ಟೋಯಿಂಗ್ ವಾಹನದ ಮೂಲಕ ದರ್ಶನ್ ಆಪ್ತರು ಈ ಒಂದು ಕಾರನ್ನ ತೆಗೆದುಕೊಂಡು ಹೋಗ್ತಾರೆ. ಅವರು ತದನಂತರ ಅವರು ಪೊಲೀಸ್ನವರು ಅವರನ್ನ ಸಂಪರ್ಕ ಮಾಡಿದ ನಂತರ ಕಾರು ಎಲ್ಲಿದೆ ಅನ್ನುವಂತ ಆ ಮಾಹಿತಿಯನ್ನ ದರ್ಶನ್ ಆಪ್ತರ ಬಳಿ ಕೇಳ್ತಾರೆ. ದರ್ಶನ್ ಅವರ ಆಪ್ತರ ಬಳಿ ಕೇಳಿದಂತ ಸಂದರ್ಭದಲ್ಲಿ ಆ ಕಾರನ್ನ ಈಗ ಬೆಂಗಳೂರಿಗೆ ರವಾನೆ ಮಾಡಲಾಗಿದೆ ಅಂತ ಒಂದು ರೀತಿಯಲ್ಲಿ ತಪ್ಪು ಮಾಹಿತಿಯನ್ನ ನೀಡ್ತಾರೆ. ಆದ್ರೆ ಈಗ ನಮಗೆ ಸಿಕ್ಕಿರುವಂತ ಎಕ್ಸ್ಕ್ಲೂಸಿವ್ ಮಾಹಿತಿಯ ಪ್ರಕಾರ ಏನು ಶ್ರೀರಂಗಪಟ್ಟಣದ ಇಂಡಸ್ಟ್ರಿಯಲ್ ಏರಿಯಾದ ಏನು ದರ್ಶನ್ ಅವರ ಆಪ್ತರ ಒಂದು ತೋಟದಲ್ಲಿ ಈ ಒಂದು ಕಾರನ್ನ ನಿಲ್ಲಿಸಲಾಗಿತ್ತು ಅಂತ ಹೇಳಲಾಗ್ತಾ ಇದೆ. ಈಗ ಸದ್ಯಕ್ಕೆ ನಾವು ಮೈಸೂರಿನ ವಿವಿಪುರಂ ಸ್ಟೇಷನ್ ನ ಮುಂಭಾಗ ನಿಲ್ಲಿಸಿರುವಂತ ದರ್ಶನ್ ಅವರ ಅಪಘಾತ ಆಗಿದ್ದಂತಹ ಕಾರಿನ ದೃಶ್ಯಗಳನ್ನ ನೋಡಬಹುದು. ಈಗಾಗಲೇ ಬೆಳಗ್ಗೆಯಿಂದನೂ ಕೂಡ ಈ ಕಾರ್ ಎಲ್ಲಿತ್ತು ಅನ್ನೋದು ಕೂಡ ಸಾಕಷ್ಟು ಅನುಮಾನ ಕಾಡಿತ್ತು. ಯಾಕಂತಂದ್ರೆ ಆ ಬೆಳಗ್ಗೆಯಿಂದ ಬೆಂಗಳೂರಿಗೆ ಹೋಗಿತ್ತಾ ಅಥವಾ ಇನ್ನೆಲ್ಲಿ ಯಾವ ಸ್ಥಳಕ್ಕೆ ಹೋಗಿತ್ತು ಈ ಕಾರು ಅನ್ನೋದು ಕೂಡ ಅನುಮಾನ ಇತ್ತು. ಆದ್ರೆ ತದನಂತರ ಇದನ್ನ ಮೈಸೂರಿನ ಪೊಲೀಸ್ನವರು ಸೂಚನೆ ನೀಡಿದ ನಂತರ ಕಾರಿನ ಸ್ಥಳವನ್ನ ಪೊಲೀಸ್ನವರಿಗೆ ಹೇಳಿದ ನಂತರ ಈ ಕಾರನ್ನ ಮೈಸೂರಿನ ವಿವಿಪುರಂ ಪೊಲೀಸ್ ಸ್ಟೇಷನ್ಗೆ ತಂದಿದ್ದಾರೆ. ಆದ್ರೆ ತಂದಿದ್ದಂಥದ್ದು ಕೂಡ ಸಾಕಷ್ಟು ಅನುಮಾನ ಮೂಡಿರುವಂತದ್ದು. ಯಾಕಂದ್ರೆ ಟಾರ್ಪಲ್ ನಲ್ಲಿ ಈ ಒಂದು ಕಾರನ್ನ ಮುಚ್ಚಿಕೊಂಡು ಬಂದಿದ್ದಾರೆ. ಯಾವ ಕಾರು ಏನು ಅಂತ ಯಾವುದೇ ರೀತಿಯಂತ ಡೀಟೇಲ್ ಅನ್ನ ಬಿಟ್ಕೊಡದ ರೀತಿಯಂತ ಕೆಲಸಗಳನ್ನ ದರ್ಶನ್ ಆಪ್ತರು ಮಾಡಿರುವಂತದ್ದು. ಒಟ್ಟಾರೆಯಾಗಿ ಈ ಒಂದು ಪ್ರಕರಣ ಸಾಕಷ್ಟು ಅನುಮಾನ ಮೂಡಿರುವಂತದ್ದು. ಯಾಕಂತಂದ್ರೆ ಈ ಒಂದು ಅಪಘಾತವನ್ನ ಯಾಕಿಷ್ಟು ಮುಚ್ಚಿಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ, ಈ ಪ್ರಕರಣದ ಹಿಂದೆ ಏನಿದೆ ಅನ್ನೋ ಮರ್ಮ ಏನಿದೆ ಅನ್ನೋದು ಕೂಡ ಸಾಕಷ್ಟು ಅನುಮಾನ ಮೂಡಿರುವಂತದ್ದು. ಯಾಕಂತಂದ್ರೆ ಒಂದು ಸಹಜವಾಗಿ ಅಪಘಾತಗಳು ನಡೀತದೆ. ಅಪಘಾತ ನಡೆದಂತ ಸಂದರ್ಭದಲ್ಲಿ ಪೊಲೀಸ್ನವರು ಸ್ಥಳ ಮಾಜರು ಮಾಡ್ತಾರೆ, FIR ದಾಖಲಿಸ್ಕೊಳ್ತಾರೆ. ಆದ್ರೆ ಈ ಒಂದು ಪ್ರಕರಣದಲ್ಲಿ ಕಾರನ್ನ ಶಿಫ್ಟ್ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಕೂಡ ಪ್ರಶ್ನೆ ಮೂಡುತ್ತೆ. ಅದರಲ್ಲೂ ಕೂಡ ಪೊಲೀಸ್ನವರ ಎದುರಲ್ಲೇ ಈ ಒಂದು ಕಾರನ್ನ ಶಿಫ್ಟ್ ಮಾಡಿದ್ದು ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಈಗ ಸದ್ಯಕ್ಕೆ ಮೈಸೂರಿನ ವಿವಿಪುರಂ ಸ್ಟೇಷನ್ ನ ಮುಂಭಾಗಕ್ಕೆ ಈ ಒಂದು ಕಾರನ್ನ ತಂದು ನಿಲ್ಲಿಸಲಾಗಿದೆ. ಸದ್ಯಕ್ಕೆ RTO ಅಧಿಕಾರಿಗಳು ಬರ್ತಾರೆ. RTO ಅಧಿಕಾರಿಗಳು ಬಂದ ನಂತರ ಆ ಕಾರಿನ ಟಾರ್ಪಲ್ ನ ಬಿಚ್ಚಿ ತದನಂತರ ಪರಿಶೀಲನೆ ಮಾಡ್ತಾರೆ. ಯಾವ ರೀತಿ ಅಪಘಾತ ಆಯಿತು ಅನ್ನೋದು, ಬ್ರೇಕ್ ಫೇಲ್ಯೂರ್ ಆಗಿತ್ತು ಅನ್ನೋದು ಬ್ರೇಕ್ ಟೆಸ್ಟ್ ಅನ್ನ ಮಾಡ್ತಾರೆ. ತದನಂತರ ಪ್ರಾಥಮಿಕ ವರದಿಯನ್ನ ದಾಖಲು ಮಾಡ್ಕೊಳ್ತಾರೆ. ಒಟ್ಟಾರೆಯಾಗಿ ಸಾಕಷ್ಟು ಅನುಮಾನ ಮೂಡಿದೆ. ಪೊಲೀಸ್ನವರ ಎದುರಲ್ಲೇ ಈ ಒಂದು ಕಾರನ್ನ ಟೋ ಮಾಡಿತ್ತು ಅನ್ನೋದು ಕೂಡ. ಹರಿಪ್ರಸಾದ್. ಓಕೆ, ಧನ್ಯವಾದ ದಿಲೀಪ್ ತಮ್ಮ ಮಾಹಿತಿಗೆ.